ಹಾಯ್ ಸ್ನೇಹಿತರೆ, ನಾನು ರಶ್ಮಿ. ಹಲವು ವರ್ಷಗಳ ಹಿಂದೆ ನಾನು ಒಂದು ಸಣ್ಣ ಪಟ್ಟಣದಲ್ಲಿದ್ದಾಗ ನಡೆದ ಆಸಕ್ತಿದಾಯಕ ಘಟನೆಯನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಆ ಸಮಯದಲ್ಲಿ ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ. ನನ್ನ ನೀಳವಾದ ಕೂದಲು, ಅಲೆಅಲೆಯಾದ ಕಣ್ಣುಗಳು ಮತ್ತು ಸದಾ ನಗುವ ಮುಖವನ್ನು ನೋಡಿ ಇಡೀ ಬಡಾವಣೆಯೇ ಮೆಚ್ಚಿಕೊಳ್ಳುತ್ತಿತ್ತು. ಶಾಂತ ಸ್ವಭಾವದವಳಾಗಿದ್ದರೂ ಮಾತುಗಾರಿಕೆಯಲ್ಲಿ ನಾನು ಎತ್ತಿದ ಕೈ. ಯಾವುದೇ ಸಂಕೀರ್ಣ ಸಮಸ್ಯೆಯನ್ನಾದರೂ ಚಾಣಾಕ್ಷತನದಿಂದ ಬಗೆಹರಿಸುವ ನನ್ನ ಗುಣವನ್ನು ಕಂಡು ಪಕ್ಕದ ಜಿಲ್ಲೆಯ ರಾಜಶೇಖರ್ ಅವರ ಮನೆಯವರು ಬಂದು ಮಾತುಕತೆ ನಡೆಸಿ ನನ್ನನ್ನು ಅವರ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಹೋದರು. ಇಲ್ಲಿಂದಲೇ ನನ್ನ ಜೀವನದ ಹೊಸ ಅಧ್ಯಾಯ ಶುರುವಾಯಿತು. ರಾಜಶೇಖರ್ ಪಕ್ಕದ ಜಿಲ್ಲೆಯ ದೊಡ್ಡ ಉದ್ಯಮಿ. ಅವರಿಗೆ ಹೋಟೆಲ್ಗಳು, ಜಮೀನು ಮತ್ತು ಸಾಕಷ್ಟು ಆಸ್ತಿ ಇತ್ತು. ಯೌವನದಲ್ಲೆಲ್ಲ ಕೇವಲ ವ್ಯವಹಾರ, ಹಣ ಸಂಪಾದನೆ ಮತ್ತು ಕೆಲಸದ ಹಿಂದೆ ಬಿದ್ದಿದ್ದ ಅವರು ಕೊನೆಗೆ ತಮ್ಮ 42ನೇ ವಯಸ್ಸಿನಲ್ಲಿ ನನ್ನನ್ನು ಮದುವೆಯಾದರು. ಅವರ ಮನೆಯಲ್ಲಿ ಕೆಲಸದ ಆಳುಗಳ ಹೊರತಾಗಿ ಅವರ ದೂರದ ಸಂಬಂಧಿ ಯುವಕ ಆಕಾಶ್ ಮಾತ್ರ ಇದ್ದನು. ರಾಜಶೇಖರ್ಗೆ ಒಬ್ಬನೇ ಎಲ್ಲವನ್ನೂ ನಿಭಾಯಿಸಲು ಕಷ್ಟವಾಗುತ್ತಿತ್ತು ಎಂಬ ಕಾರಣಕ್ಕೆ ಆಕಾಶ್ನನ್ನು ಮನೆಗೆ ಕರೆತಂದು ಓದಿಸುತ್ತಿದ್ದರು. ಆಕಾಶ್ ಸಿಟಿಯಲ್ಲಿ MBA ಓದುತ್ತಿದ್ದನು. ನನ್ನ ಯಜಮಾನರು ಶ್ರೀಮಂತರಾಗಿದ್ದರೂ ಹೊಲದಲ್ಲಿ ಮತ್ತು ವ್ಯವಹಾರದಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದರು. ಹೀಗಾಗಿ ಅವರು ನೋಡಲು ತುಂಬಾ ಕಟ್ಟುನಿಟ್ಟಾದ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಅವರು ಸ್ವಭಾವತಃ ಕಠಿಣ ಪರಿಶ್ರಮಿ. ಊರಿನಲ್ಲಿ ಯಾರೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡುತ್ತಿದ್ದರು, ಆದರೆ ಮನೆಯ ವಿಷಯಕ್ಕೆ ಬಂದಾಗ ಸ್ವಲ್ಪ ಕಠಿಣವಾಗಿದ್ದರು. ನನ್ನ ಮದುವೆಯಾದಾಗ ನನಗೆ 30 ವರ್ಷ ವಯಸ್ಸಾಗಿತ್ತು. ಅಲ್ಲಿಯವರೆಗೂ ನಾನು ಯಾರನ್ನೂ ಅತಿಯಾಗಿ ಹಚ್ಚಿಕೊಂಡಿರಲಿಲ್ಲ. ಆದರೆ ವಿಧಿಯ ಆಟದಂತೆ ರಾಜಶೇಖರ್ ಅವರ ಅದ್ದೂರಿ ಮನೆತನ ನೋಡಿ ನನ್ನ ಮನೆಯವರು ಒಪ್ಪಿದ್ದರು. ನಾನು ಕೂಡ ಒಪ್ಪಿಕೊಂಡೆ. ಮದುವೆ ಸಂಪ್ರದಾಯಬದ್ಧವಾಗಿ ನಡೆಯಿತು. ಆದರೆ ಆ ಮದುವೆಗೆ ಆಕಾಶ್ ಬಂದಿರಲಿಲ್ಲ, ಏಕೆಂದರೆ ಅವನು ಆಗಷ್ಟೇ ದಕ್ಷಿಣ ಭಾರತದ ಪ್ರವಾಸಕ್ಕೆ ತೆರಳಿದ್ದನು. ಮದುವೆಯ ಆರಂಭದ ದಿನಗಳಲ್ಲಿ ನಾನು ಮತ್ತು ರಾಜಶೇಖರ್ ಮಾತ್ರ ಮನೆಯಲ್ಲಿದ್ದೆವು. ಅವರು ಕೆಲಸದ ಒತ್ತಡದ ನಡುವೆಯೂ ನನ್ನ ಕಡೆ ಗಮನ ನೀಡುತ್ತಿದ್ದರು. ಆಗಾಗ ನನ್ನ ಕಾರನ್ನು ಅವರೇ ಚಲಾಯಿಸಿ ಅದಕ್ಕೆ ಬೇಕಾದ ರಿಪೇರಿ ಮತ್ತು ಸರ್ವಿಸ್ಗಳನ್ನು ಮಾಡಿಸುತ್ತಿದ್ದರು. ವಾರಕ್ಕೆ ಹಲವು ಬಾರಿ ನನ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ದಿನ ಕಳೆದಂತೆ ಅವರಿಗೆ ವಯಸ್ಸಾದ ಕಾರಣ ಮತ್ತು ಕೆಲಸದ ಒತ್ತಡದಿಂದ ನನ್ನ ಗಾಡಿಯ ಕಡೆ ಗಮನ ಕಡಿಮೆಯಾಯಿತು. ಅವರಿಗೆ ಬೇಗ ಸುಸ್ತಾಗುತ್ತಿತ್ತು. ಹೀಗಾಗಿ ಅವರು ನನ್ನನ್ನು ಹೊರಗೆ ಕರೆದುಕೊಂಡು ಹೋಗುವುದನ್ನೇ ನಿಲ್ಲಿಸಿಬಿಟ್ಟರು. ಸುಮಾರು 1 ವರ್ಷದಿಂದ ನನ್ನ ಕಾರು ಸರಿಯಾದ ನಿರ್ವಹಣೆ ಇಲ್ಲದೆ ಮನೆಯ ಗ್ಯಾರೇಜ್ನಲ್ಲಿ ಧೂಳು ಹಿಡಿಯುತ್ತಿತ್ತು. ಹೀಗಿರುವಾಗ ರಜೆಯ ಹಿನ್ನೆಲೆಯಲ್ಲಿ ಆಕಾಶ್ ಮನೆಗೆ ಬಂದನು. ಅವನನ್ನು ನೋಡಿದ ತಕ್ಷಣ ನಾನು ಬೆರಗಾದೆ. ಅವನು ತುಂಬಾ ಸದೃಢವಾಗಿ ಮತ್ತು ಚಟುವಟಿಕೆಯಿಂದ ಕೂಡಿದ್ದನು. ಆಕಾಶ್ ಕಾಲೇಜಿನಲ್ಲಿ ಇದ್ದಾಗಲೇ ಗೆಳೆಯರೊಂದಿಗೆ ಸುತ್ತಾಟ, ಟ್ರೆಕ್ಕಿಂಗ್ ಎಂದು ಸದಾ ಓಡಾಡುತ್ತಿದ್ದವನು. ಅವನಿಗೆ ವಾಹನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಅವನು ಸಾಕಷ್ಟು ಪುಸ್ತಕಗಳನ್ನು ಓದುತ್ತಿದ್ದ ಮತ್ತು ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಹೊಂದಿದ್ದ. ಆರಂಭದಲ್ಲಿ ನಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆ ಇತ್ತು. ಆದರೆ ಕ್ರಮೇಣ ಅವನು ಮನೆಯ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡಲು ಶುರು ಮಾಡಿದಾಗ ಸ್ನೇಹ ಬೆಳೆಯಿತು. ಒಂದು ದಿನ ನಾನು ಹಳೆಯ ಸಾಮಾನುಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಆಕಾಶ್ನ ಪುಸ್ತಕಗಳ ನಡುವೆ ವಾಹನಗಳ ಮೆಕ್ಯಾನಿಸಂ ಮತ್ತು ಸರ್ವಿಸ್ ಬಗ್ಗೆ ಇರುವ ವಿಶೇಷ ಪುಸ್ತಕವೊಂದನ್ನು ಕಂಡೆ. ಅದರಲ್ಲಿ ಚಿತ್ರ ಸಹಿತ ವಿವರಣೆಗಳಿದ್ದವು. ಅದನ್ನು ನೋಡಿದ ಮೇಲೆ ನಾನು ಯಜಮಾನರ ಹತ್ತಿರ ಹೋಗಿ ನನ್ನ ಕಾರನ್ನು ಸ್ವಲ್ಪ ನೋಡಿ ಅದು ಕೆಟ್ಟು ಹೋಗಿದೆ ಎಂದೆ. ಆದರೆ ಅವರು ಈಗ ನನಗೆ ಸಮಯವಿಲ್ಲ, ಆಮೇಲೆ ನೋಡೋಣ ಎಂದು ಗದರಿಸಿದರು. ಆಗ ನನಗೆ ಆಕಾಶ್ ನೆನಪಾದನು. ಆಕಾಶ್ ಆಗಾಗ ಮನೆಯ ಗ್ಯಾರೇಜ್ನಲ್ಲಿ ನಿಂತಿದ್ದ ಕಾರನ್ನು ಮತ್ತು ಅದರ ವಿನ್ಯಾಸವನ್ನು ಕುತೂಹಲದಿಂದ ಗಮನಿಸುತ್ತಿದ್ದನ್ನು ನಾನು ನೋಡಿದ್ದೆ. ಒಂದು ದಿನ ಯಜಮಾನರು 2 ದಿನಗಳ ಕಾಲ ಕೆಲಸದ ಮೇಲೆ ಬೇರೆ ಊರಿಗೆ ಹೋದರು. ಅಂದು ನಾನು ಕೆಲಸದವರಿಗೆ ರಜೆ ನೀಡಿ ಸಂಜೆ ವೇಳೆ ಆಕಾಶ್ ಟಿವಿ ನೋಡುತ್ತಿದ್ದಾಗ ಅವನನ್ನು ಕರೆದೆ. ನಾನು ಅವನಿಗೆ ಕಾರಿನ ಕೀ ನೀಡಿ, ಇದನ್ನು ನೀನೇ ಇನ್ಮುಂದೆ ನೋಡಿಕೊಳ್ಳಬೇಕು, ಸರಿಯಾಗಿ ಸರ್ವಿಸ್ ಮಾಡು ಎಂದೆ. ಮೊದಲು ಅವನು ಸಂಕೋಚಪಟ್ಟರೂ ನಂತರ ಒಪ್ಪಿಕೊಂಡು ತುಂಬಾ ಆಸಕ್ತಿಯಿಂದ ಕಾರಿನ ಪ್ರತಿಯೊಂದು ಭಾಗವನ್ನು ಪರೀಕ್ಷಿಸಿ ಅದಕ್ಕೆ ಹೊಸ ಕಳೆ ನೀಡಿದನು. ಅವನ ಕೆಲಸದ ಚಾಕಚಕ್ಯತೆ ಕಂಡು ನನಗೆ ಆಶ್ಚರ್ಯವಾಯಿತು. ಅಲ್ಲಿಂದ ಮುಂದೆ ಅವನು ಇರುವವರೆಗೂ ಅವನೇ ನನ್ನ ವಾಹನದ ಜವಾಬ್ದಾರಿ ಹೊತ್ತುಕೊಂಡಿದ್ದನು. ನಂತರ ಅವನು ತನ್ನ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದನು. ಈಗ ಅವನೂ ಕೂಡ ತನ್ನದೇ ಆದ ಜೀವನದಲ್ಲಿ ಬ್ಯುಸಿಯಾಗಿದ್ದಾನೆ. ನನ್ನ ಹಳೆಯ ಕಾರು ಈಗ ಮೊದಲಿನಂತೆ ಓಡುತ್ತಿಲ್ಲವಾದರೂ ಅಂದಿನ ಆ ನಿರ್ಧಾರ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿತ್ತು. ಆದರೆ ನೆನಪಿಡಿ, ಇಂತಹ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಆ ಘಟನೆಯ ನಂತರ ನಾನು ಜೀವನದಲ್ಲಿ ಎಚ್ಚರಿಕೆಯಿಂದ ಇರಲು ಕಲಿತೆ.
ಹಿಂದೆ ಮಾಡಿದ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಎಂಬುದು ನನ್ನ ಆಶಯ.